ಹಾಗೆ ಸರ್ ಹೊರಗೆ ಬಿಸಾಕು ಅವ್ರಿಗೆ ಹೊಟ್ಟೆ ಉಬ್ಬರ ಆಗಿ ತುಂಬಾ ತೊಂದರೆ ಆಗ್ಬಿಟ್ಟು ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ, ಸರಿಯಾಗಿ ಬಾತ್ರೂಮ್ ಹೋಗೋದು ಕೂಡ ತೊಂದರೆ ಆಗ್ಬಿಟ್ಟು ಅಂತ ಸಮಯದಲ್ಲಿ ನಾವು ಬಳ್ಳಾರಿಯಲ್ಲಿ ತೋರಿಸಿದ್ರು ಕೂಡ ಆರಾಮ ಆಗಲಿಲ್ಲ. ಅದಕ್ಕೆ ನಾವು ಬೆಂಗಳೂರಿಗೆ ಹೋಗಿ ಅಲ್ಲೇ ಮತ್ತೆ ಎಲ್ಲ ಟ್ರೀಟ್ಮೆಂಟು ಚೆಕಪ್ ಎಲ್ಲ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ತೆಗೆದು ಎಲ್ಲ ನೋಡಿ ಮಾಡಿದಾಗ ಅವರಿಗೆ ಪಿತ್ತಕೋಶದಲ್ಲಿ ಗಾಲ್ಗಾಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಪಿತ್ತಕೋಶದಲ್ಲಿ ಕಲ್ಲುಗಳಿದ್ದಾವೆ ಅಂತ ಹೇಳಿದ್ರು. ಅದಕ್ಕಾಗಿ ಟ್ರೀಟ್ಮೆಂಟ್ ಕೊಟ್ಟರು. ನಾವು ಗೆದ್ದಿನ ಮುಂಚೆ ನಾವು ಬಳ್ಳಾರಿಗೆ ಹೋದ್ವಿ. ಆಮೇಲೆ ಬಳ್ಳಾರಿಗೆ ಬಂದ ಮೇಲೆ ಇಲ್ಲಿ ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ಮಾಡಿಸಿದ ನಂತರ ಆ ರಿಪೋರ್ಟ್ ನೋಡಿದ್ರೆ ದೇವರ ಕೃಪೆ, ನಿಮ್ಮ ಪ್ರಾರ್ಥನೆ ದೇವರು ಕೇಳಿ ಎಲ್ಲ ರಿಪೋರ್ಟ್ ನಾರ್ಮಲ್ ಆಗಿದೆ. 3 ತಿಂಗಳ ಅಪ್ಪಾಜಿಗೆ ಈಗ ಸ್ವಲ್ಪ ಬಂದಿದ್ದೇವೆ, ಸುರಕ್ಷಿತವಾಗಿ ಆರಾಮಾಗಿ ಎಲ್ಲ ಪ್ರಯಾಣಗಳು ಮಾಡಿಕೊಂಡು ಬಂದಿದ್ದೇವೆ. ನಿಜವಾಗಲೂ ದೇವರ ಕೃಪೆ. ಯಾಕೆಂದ್ರೆ ನಮ್ಮ ದೇವರು ಎಂಥ ದೇವರು? ಬಲಹೀನತೆಯಲ್ಲಿ ಬಲವನ್ನು ಕೊಡುವ ದೇವರು. ಹಲ್ಲೆಲೂಯಾ. ಅಸ್ವಸ್ಥತೆಯಲ್ಲಿ ಸ್ವಸ್ಥತೆ ಕೊಡ್ತದೆ, ಬಲಹೀನತೆಯಲ್ಲಿ ಬಲ ಕೊಡ್ತದೆ. ನಮ್ಮ ನಿತ್ರಾಣವಾಗಿದ್ರೂ ಕೂಡ ಪ್ರಾಣವನ್ನು ಕೊಟ್ಟು ನಡೆಸ್ತಾನೆ ದೇವರು. ಅಂಥ ದೇವರು ನಮ್ಮ ದೇವರಾಗಿದ್ದಕ್ಕೆ ಈ ದಿನ ನೀವು ಇಲ್ಲಿ ಬಂದು ಸೇರಿದ್ದೇವೆ. ದೇವರಿಗೆ ಸ್ತೋತ್ರ. ಎಷ್ಟೋ ಸಲ ನಾವು ದೇವರ ವಾಕ್ಯಗಳು ಧ್ಯಾನ ಮಾಡಿದ್ದೇವೆ. ದೇವರ ಮಕ್ಕಳು, ಕ್ರೈಸ್ತರು, ಸೇವಕರು, ಯೇಸುವನ್ನು ನಂಬಿದವರು ಕ್ರೈಸ್ತರು ಅಂತ ಅನ್ಸ್ಕೊಳ್ತಾರೆ ಸಮಾಜದಲ್ಲಿ, ಹೌದಾ? ಅಂಥ ಕ್ರೈಸ್ತರು, ಯೇಸುವನ್ನು ನಂಬಿದ ಮಕ್ಕಳು ಯಾರು ಅಂದರೆ ನಾವು ಇಲ್ಲಿದ್ದೀವಿ, ನಾವು ಯಾರಾಗಿದ್ದೇವೆ ಮತ್ತು ನಾವು ಹೇಗಿರಬೇಕು, ಈ ವಿಷಯದ ಬಗ್ಗೆ ದೇವರು ದಿನ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಏನು ನಾವು ಯಾರು ಆಗಿದ್ದೇವೆ ಮತ್ತು ನಾವು ಹೇಗಿರಬೇಕು ಅಂತ ಈ 2 ಮುಖ್ಯವಾದ ಅಂಶಗಳು. ಕೊಲೊಸ್ಸೆಯರಿಗೆ ಬರೆದ ತೆಗೆರಿ 3ನೇ ಅಧ್ಯಾಯ 12-17. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ. ಈ ಒಂದೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 12ರಲ್ಲಿ ನಾವು ಯಾರು ಅನ್ನೋದನ್ನ ಹೇಳ್ತಾ ಇದೆ ದೇವರ ವಾಕ್ಯ. ಹಲ್ಲೆಲೂಯಾ. ನಾವು ಯಾರಂತೆ? ಆರಿಸಿಕೊಂಡವರು. ನಾವು ದೇವರನ್ನು ಆರಿಸಲಿಲ್ಲ, ದೇವರೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಎಲ್ಲಿ ಬಳ್ಳಾರಿ, ಎಲ್ಲಿ ಸೋಮಲಾಪುರಕ್ಕೆ ದೇವರು ನಮ್ಮನ್ನು ಕರೆದುಕೊಂಡು ಬಂದು ಇಲ್ಲಿ ಈಗ ನೀವು ಬಂದು ಕುಂತವರೆಲ್ಲರನ್ನ ದೇವರು ನಮ್ಮ ಮುಖಾಂತರ ನಿಮ್ಮನ್ನ ಆತನು ತನಗಾಗಿ ಆರಿಸಿಕೊಂಡಿದ್ದಾನೆ ಅಲ್ವಾ? ದೇವರು ಕರೆದ್ರೆ ನಾವು ಬರ್ತೀವಿ, ಇಲ್ಲಾಂದ್ರೆ ಬರಲ್ಲ. ಹೌದಾ? ಯಾರೋ ಸುಮ್ಮನೆ ಹೋಗ್ತಾನೆ ಇರ್ತಾರೆ. ಬೇಕಾದ್ರೆ ಕರೆದಾಗ ಅವ್ರು ಹಿಂದೆ ತಿರುಗಿ ನೋಡಿ ಯಾರಪ್ಪ ಕರೆದ್ರು, ಯಾಕೆ ಕರೆದ್ರು ಅಂತ ತಿಳ್ಕೊಂಡು ಬರ್ತಾರಲ್ವಾ? ಹಾಗೆ ನೀವು ಕೂಡ ದೇವರಿಂದ ಆರಿಸಲ್ಪಟ್ಟ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂತ ದೇವರ ವಾಕ್ಯ ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಮತ್ತೆ ಮುಂದೆ ಹೇಳ್ತಾ ಇದೆ, ನೀವು ಪ್ರತಿಷ್ಠಿತರು ಅಂದರೆ ಅಭಿಷೇಕಿಸಲ್ಪಟ್ಟವರು. ದೇವರಿಂದ ಕರೆಯಲ್ಪಟ್ಟವರಷ್ಟೇ ಅಲ್ಲ, ದೇವರ ಆತ್ಮದಿಂದ ಅಭಿಷೇಕ ಹೊಂದಿದವರು ನಾವು. ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿ ಆಗಲಿ, ಒಬ್ಬ ಸೇವಕರಾಗಲಿ, ಒಬ್ಬ ಸುವಾರ್ತಿಕರಾಗಲಿ, ಯಾರೇ ಆಗಿದ್ರು ಕೂಡ ಅವ್ರು ಯಾರಾಗಿರ್ತಾರೆ ಅಂದ್ರೆ ಅವರು ದೇವರಿಂದ ಆರಿಸಿಕೊಂಡವರಾಗಿರ್ತಾರೆ ಮತ್ತು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿರ್ತಾರೆ. ಅಂದ್ರೆ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿರ್ತೇವೆ. ನಾವು ಒಪ್ಪಿಸಿಕೊಡ್ಬೇಕು. ಈಗ ಮನೆ ಕಟ್ತೇವೆ, ಗೃಹ ಪ್ರವೇಶ ಅಂತ ಮಾಡ್ತೇವಲ್ಲ, ಓಪನಿಂಗ್ ಮಂದಿರ ಕಟ್ತೇವೆ. ಆ ಮಂದಿರದ ಓಪನಿಂಗ್ ಮಾಡ್ಬೇಕಂದ್ರೆ ಅದನ್ನ ಒಪ್ಪಿಸ್ಬೇಕು. ಯಾರಿಗೆ? ದೇವರಿಗೆ ಒಪ್ಪಿಸೋದು. ಈಗ ಮಗು ಹುಟ್ಟಿದಾಗ ಚಿಕ್ಕ ಮಗುನ ತಂದು ನಾವು ನಾಮಕರಣ ಮಾಡ್ತೇವೆ. ಯಾಕೆ? ಆ ಮಗು ದೇವರ ಮಗು ಅಂತ ದೇವರಲ್ಲಿ ನಾವು ಅದನ್ನ ಪ್ರತಿಷ್ಠೆ ಪಡಿಸ್ತೇವೆ. ಮಕ್ಕಳೇ, ಒಪ್ಪಿಸಿಕೊಡೋ ದೇವರಿಗೆ. ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಅದಕ್ಕಾಗಿ ನಾವು ಆತನಿಗೆ ಒಪ್ಪಿಸಿಕೊಟ್ಟಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರತಿಷ್ಠಿತರು, ಆತನಿಗಾಗಿ ಇರಬೇಕಾದವರು ನಾವು. ನಮಗಾಗಿ, ನನಗಾಗಿ, ನನ್ನ ಕುಟುಂಬಕ್ಕಾಗಿ, ಗಂಡ ಮನೆ ಮಕ್ಕಳಿಗಾಗಿ, ಆಸ್ತಿ ಅಂತಸ್ತಿಗಾಗಿ ಅಲ್ಲ, ಏಸಪ್ಪನಿಗಾಗಿ ನಾವು ಜೀವಿಸಬೇಕು ಅಲ್ವಾ? ಮುಂದಿನ ಪಾಯಿಂಟ್ ಅಲ್ಲಿ ಹೇಳ್ತದೆ, ಏನಾಗಿದ್ದೇವೆ? ಪ್ರಿಯರು, ಆರಿಸಿಕೊಂಡವರು, ಪ್ರತಿಷ್ಠಿತರು ಮತ್ತು ಪ್ರಿಯರು. ಅಂದ್ರೆ ನಾವು ದೇವರಿಗೆ ಪ್ರಿಯರಾಗಿದ್ದೇವೆ. ಅದಕ್ಕೆ ನಾವೇನು ಮಾಡಬೇಕು? ನಾವು ಕೂಡ
ದೇವರನ್ನ ಪ್ರೀತಿಸುವವರಾಗಿರಬೇಕು. ಯಾಕೆಂದ್ರೆ ದೇವರು ಈ ಲೋಕವನ್ನು ಪ್ರೀತಿಸಿ, ಯೋಹಾನ 3:16 ವಾಕ್ಯ ನೋಡುವಾಗ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನಾದ, ಅದ್ವಿತೀಯ ಮಗನಾದ, ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನ ನನಗಾಗಿ, ನಿನಗಾಗಿ, ನಮಗಾಗಿ, ನಿಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ಕಳಿಸಿದನು. ಯಾಕೆ? ತಾನು ಸೃಷ್ಟಿಸಿದ ತನ್ನ ಜನಾಂಗ, ತನ್ನ ಮಕ್ಕಳು ಯಾರೊಬ್ಬರು ನಾಶವಾಗಿ ನರಕಕ್ಕೆ ಹೋಗಬಾರದು, ಅವರು ಪರಲೋಕಕ್ಕೆ ಬರಬೇಕು, ಪರಲೋಕಕ್ಕೆ ವಾರಸುದಾರರಾಗಬೇಕು ಅನ್ನೋ ಆಸೆಯಿಂದ ದೇವರೇನ್ ಮಾಡಿದ? ಯೇಸು ಸ್ವಾಮಿಯನ್ನ ನನಗಾಗಿ, ನಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ಕಳಿಸಿದನು. ಯಾಕೆ? ನನ್ನನ್ನು ನಿನ್ನನ್ನು ಪ್ರೀತಿಸಿದ ದೇವರು, ನಮ್ಮ ಸೃಷ್ಟಿಕರ್ತನಾದ ದೇವರು, ನಮ್ಮನ್ನು ಸೃಷ್ಟಿಸಿದಂಥ ದೇವರು ಆತನು ಪ್ರೀತಿಸುತ್ತಾನೆ. ನೋಡಿ, ಈ ಲೋಕದ ರೀತಿಯಲ್ಲಿ ನಾವು ನೋಡುವಾಗ, ನಾವು ಹೊಟ್ಟೆಯಲ್ಲಿ ಹೆತ್ತ ಮಕ್ಕಳನ್ನ, ನಾವು ಹೆತ್ತ ತಂದೆ ತಾಯಿಗಳು ಎಷ್ಟೋ ಪ್ರೀತಿ ಮಾಡ್ತೇವೆ ಅಲ್ವಾ? ಪ್ರತಿಯೊಬ್ಬರಿಗೂ ಇದು ಮಕ್ಕಳಿದ್ದಾರೆ. ಹೆಣ್ಣು ಮಕ್ಕಳು ಹೆತ್ತು ಬೆಳೆಸುವಾಗ, ತಂದೆ ತಾಯಿಗಳು ಮಕ್ಕಳಿಗೆ ಬೇಕಾದಂಥನ್ನು ಒದಗಿಸಿಕೊಡುವಾಗ, ದುಡಿದು ತಂದು ಹಾಕಿದಾಗ ಅಮ್ಮನಾದವಳು ನೋಡಿ ಸಾಕಿ ಸಲಹುತ್ತಾಳೆ. ಅಂದಮೇಲೆ ಲೋಕದ ರೀತಿಯಲ್ಲಿ ಹುಟ್ಟಿದ 1, 2, 3, 4 ಮಕ್ಕಳ ಮೇಲೆ ಹೆತ್ತ ತಂದೆ ತಾಯಿಗಳಿಗೆ ಎಷ್ಟು ಪ್ರೀತಿ ಇರ್ತದಲ್ಲ, ಅಷ್ಟೇ ಪ್ರೀತಿ, ಅದಕ್ಕಿಂತ ಹೆಚ್ಚಾದ ಪ್ರೀತಿ ಪರಲೋಕದಲ್ಲಿ ಸಿಂಹಾಸನಾಸೀನನಾಗಿರುವಂತ ತಂದೆಯಾದ ದೇವರಿಗೆ ನಮ್ಮೆಲ್ಲರ ಮೇಲೆ ಇದೆ ಮಕ್ಕಳೇ. ಹಲ್ಲೆಲೂಯಾ. ಆತನು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ, ಅದಕ್ಕೆ ನಾವು ಕೂಡ ಆತನನ್ನ ಪ್ರೀತಿಸಬೇಕು. ಎಷ್ಟರ ಮಟ್ಟಿಗೆ ಪ್ರೀತಿಸಬೇಕಂದ್ರೆ, ಒಂದು ಒಳ್ಳೆ ಹಾಡಿದೆ, ಎಲ್ಲರಿಗೂ ಗೊತ್ತಿರೋದು. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ, 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 ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ನಾ ಮಣ್ಣಲ್ಲಿ ಸೇರೋವರೆಗೂ. ನೋಡಿ, ಎಲ್ಲಿವರೆಗೆ ನಾವು ಪ್ರೀತಿಸಬೇಕು? ನಾವು ಉಸಿರಿರೋವರೆಗೆ, ನಾವು ಬದುಕಿರೋವರೆಗೆ, ನಮ್ಮ ಪ್ರಾಣ ಇರೋವರೆಗೆ, ನಾವು ಮಣ್ಣಲ್ಲಿ ಸೇರೋವರೆಗೆ ದೇವರನ್ನ ಪ್ರೀತಿಸಬೇಕಾ? ಯಾಕೆಂದ್ರೆ ನಮ್ಮ ದೇವರು, ಆತನು ಯಾವಾಗಲೂ ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡುವಾಗ, ನಾವು ಯೆರೆಮೀಯ ಗ್ರಂಥದಲ್ಲಿ 1:5 ವಾಕ್ಯ, ನಾವು ಗರ್ಭದಲ್ಲಿ ಪಿಂಡವಾಗಿರುವುದಕ್ಕಿಂತ ಮುಂಚೆನೆ ಆತನು ನಮ್ಮವರಿಗೆ ನಾವು ಪ್ರಿಯರಾಗಿದ್ದವರು. ದೇವರು ನಮಗೆ ಇಷ್ಟಪಡ್ತಾ ಇಷ್ಟಪಡ್ತೀವೋ ಇಲ್ವೋ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಬೇಕು ಅಲ್ವಾ? ದೇವರನ್ನು ನಾವು ಯಾವಾಗಲೂ ಇಷ್ಟಪಡುವವರಾಗಿರಬೇಕು. ಮುಂದೆ ಹೋದಮ್ಮ, ಮುಂದಿನ ವಾಕ್ಯ. ನೋಡಿ, ನಾವು ಯಾರಾಗಿದ್ದೇವೆ ಅಂತ 12ನೇ ವಾಕ್ಯ ಹೇಳ್ತಾ ಇದೆ. ನೆಕ್ಸ್ಟ್ ವಾಕ್ಯಗಳು ನೋಡುವಾಗ ನಾವು ಏನಾಗಿರಬೇಕು, ಏನು ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು. 1ನೇ ವಾಕ್ಯ ನಮ್ಗೆ ಹೇಳಿದ್ದು ನಾವು ಯಾರಾಗಿದ್ದೇವೆ ಅಂತ. ನಾವು ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಪ್ರತಿಷ್ಠಿಸಲ್ಪಟ್ಟವರು, ದೇವರಿಗೆ ಪ್ರಿಯರು, ಇಷ್ಟವಾದವರು ನಾವಾಗಿದ್ದೇವೆ. ಅದಕ್ಕೆ ನಾವು ಹೇಗಿರಬೇಕಂದ್ರೆ, ಈ 13ನೇ ವಾಕ್ಯ ಹೇಳ್ತಾ ಇದೆ, ಕನಿಕರ ಉಳ್ಳವರಾಗಿರಬೇಕು. ದಯೆ, ಕರುಣೆ, ದೀನಭಾವ ಅಂದ್ರೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡಿರ್ಬೇಕು ಮಕ್ಕಳೇ. ಅಹಂಕಾರ ಸೊಕ್ಕಿರಬಾರದು. ಅಹಂಕಾರದಿಂದ ನೀನು ಹೋದ್ರೆ ಎಡಿ ಬೀಳ್ತೀವಿ ಅಷ್ಟೇ, ನಿನ್ನ ಕಾಲು ಮುರ್ಕೊಳ್ತೀವಿ ಅಲ್ವಾ? ತಲೆ ತಗ್ಗಿಸ್ಕೊಂಡು ಹೋಗ, ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ತೇವೆ. ನೀನು ಎಲ್ಲೋ ನೋಡ್ಕೊಂಡು, ಆಕಾಶ ನೋಡ್ಕೊಂಡು ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ರೆ, ಅಲ್ಲಿ ಮುಂದೆ ಎಡವಿ ಬಿದ್ದರೆ ನಿನ್ನ ಕೈ, ಕಾಲು, ಹಲ್ಲು ಎಲ್ಲ ಮುಂದೆ ಹೋಗ್ತವೆ. ಹಾಗೆ ನಮ್ಮ ಜೀವಿತದಲ್ಲಿ ನಾವು ತಗ್ಗಿಸಿಕೊಂಡಿದ್ದಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೀನು ಎಷ್ಟು ತಗ್ಗಿಸಿಕೊಳ್ತೀಯೋ ಅಷ್ಟು ಆಶೀರ್ವಾದ ಹೊಂದಿಕೊಳ್ತೀಯ. ಅಹಂಕಾರ ತೋರಿದರೆ, ಗರ್ವ ಸೊಕ್ಕು ತೋರಿದರೆ ಅದಕ್ಕೆ ತಕ್ಕಂತೆ ನಿನಗೆ ನಾಶನವೇ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆದಿಟ್ಟಿದೆ, ಅಹಂಕಾರ ನಾಶನಕ್ಕೆ ಮುಂಚೆ ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ದೀರ್ಘ ಶಾಂತಿ, ಶಾಂತ ಸ್ವಭಾವ ಇರಬೇಕು. ಬಹಳ ಜನ ಏನ್ ಮಾಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ, ತಂಟೆ,
ಸಣ್ಣದನ್ನೇ ಹೇಳ್ತಾರಲ್ಲ, ಕಟ್ಟಿನೇ ಗುಡ್ಡ ಮಾಡಿದ್ರು ಅಂತ. ನಮ್ಮಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಕಟ್ಟಿನೇ ಗುಡ್ಡ ಮಾಡುವವರೇ ಜಾಸ್ತಿ. ಚಿಕ್ಕ ವಿಷಯವನ್ನೇ ದೊಡ್ಡದಾಗಿ ಮಾಡಿ ಅದನ್ನೇ ಅದರಿಂದ ಅವ್ರಿಗೆ ಸಂತೋಷ, ಸಮಾಧಾನ, ನೆಮ್ಮದಿ ಇರಲ್ಲ. ಜಗಳ, ತಂಟೆ, ತಕರಾರಾದಾಗ ಮನಸ್ಸಿಗೆ ಯಾವಾಗಲೂ ದುಃಖನೇ ಇರ್ತದೆ, ಚಿಂತೆನೇ ಇರ್ತದೆ, ಬಾಧೆನೇ ಇರ್ತದೆ. ಮುಖ್ಯವಾದ ಗುಣ ಏನು ಅಂದ್ರೆ ಅದು ಗುಣ ಅಲ್ಲ, ಸದ್ಗುಣ ಅಂತ ಬರೆದಿದೆ ಬೈಬಲಲ್ಲಿ. ಸದ್ಗುಣ ಅಂದ್ರೆ ಒಳ್ಳೆಯ ಗುಣ. ಒಳ್ಳೆಯ ಗುಣ ಏನು? ದೀರ್ಘ ಶಾಂತಿ ಹೊಂದಿರಬೇಕು, ಸಹನೆ, ತಾಳ್ಮೆ ನಿಮ್ಮಲ್ಲಿರಬೇಕು. ಮಕ್ಕಳೇ, ಹೆಣ್ಣು ಮಕ್ಕಳಾಗಲಿ, ಗಂಡು ಮಕ್ಕಳಾಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅತ್ತೆ ಮಾವ, ನಾದಿನಿ, ಮೈದುನ ಸಂಬಂಧಗಳು, ಅಕ್ಕಪಕ್ಕದವರು, ನೆರೆಹೊರೆಯವರು, ನಾವೆಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೇವೆ ಅಲ್ಲಿ ನಮ್ಮ ಸಂಬಂಧಗಳು, ಇವರು ಎಷ್ಟು ತರ ಸಂಬಂಧಗಳಿವೆ. ಈ 13ನೇ ವಾಕ್ಯದಲ್ಲಿ ಹೇಳಿದ ಎಲ್ಲ ಸದ್ಗುಣಗಳು ನಿಮ್ಮಲ್ಲಿರಬೇಕು. ಏನಲ್ಲಿ? ಕನಿಕರ, ದಯೆ, ಕ್ಷಮೆ ಮತ್ತು ದೀರ್ಘ ಶಾಂತಿ. ಇವಿದ್ರೆ ಮಾತ್ರ ನೀವು ಒಳ್ಳೆಯವರು. ಇವು ಸದ್ಗುಣಗಳು, ಒಳ್ಳೆ ಗುಣಗಳು. ಈ ಒಳ್ಳೆ ಗುಣಗಳು ನಿಮ್ಮಲ್ಲಿದ್ದರೆ ಮಾತ್ರ ದೇವರು ನಿಮ್ಮನ್ನ ಇಷ್ಟಪಡ್ತಾನೆ. ನೀವೇನಾದರೂ ಪ್ರಾರ್ಥನೆ ಮಾಡಿ ಮೊರೆ ಇಟ್ಟು ಕೇಳಿಕೊಂಡರೆ ಆ ಮೊರೆಯನ್ನ ಆತ ಕೇಳ್ತಾನೆ, ನಿಮ್ಮ ಇಷ್ಟಗಳನ್ನ ಆತನು ಪೂರೈಸ್ತಾನೆ. ಹಲ್ಲೆಲೂಯಾ. ನೀವು ಕೇಳಿದ್ದನ್ನ ಆತನು ಕೊಡ್ತಾನೆ. ನೀವು ಸುಮ್ಮನೆ ಇವೆಲ್ಲ ಇಲ್ಲದಂಗಿದ್ರೆ, ಸಿಟ್ಟು, ಸಿಡುಕು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಅಹಂಕಾರ ತುಂಬಿಕೊಂಡಿದ್ರೆ ನೀನೇನೇ ಪ್ರಾರ್ಥನೆ ಮಾಡಿದರೂ ವ್ಯರ್ಥ, ವೇಸ್ಟ್. ನಿನ್ನ ಪ್ರಾರ್ಥನೆ ಅಲ್ಲಿ ಪರಲೋಕದಲ್ಲಿರುವ ತಂದೆ ದೇವರವರೆಗೆ ಹೋಗುವುದೇ ಇಲ್ಲ ಮಕ್ಕಳೇ. ಯಾಕೆಂದ್ರೆ ಇವೆಲ್ಲ ನೀನು ಅಡ್ಡಗೋಡೆ ಕಟ್ಕೊಂಡ್ಬಿಟ್ಟಿರ್ತೀಯ. ಅರ್ಥ ಆಯ್ತಾ? ಭೂಲೋಕದಿಂದ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಮಾರ್ಗ ನೇರವಾಗಿರಬೇಕು. ಹೈವೇ ದಾರಿಯಲ್ಲಿ ಯಾವ ರೀತಿ ಗಾಡಿ ಓಡಿಸ್ತೀರಾ, ಕಲ್ಲು ಮುಳ್ಳಿನ ದಾರಿಯಲ್ಲಿ ನೀವು ಯಾವ ರೀತಿ ಗಾಡಿ ಓಡಿಸ್ತೀರಾ, ಓಡಿಸೋರಿಗೆ ಅನುಭವ ಇರ್ತದೆ ಅಲ್ವಾ? ನೇರವಾಗಿ ದೇವರ ಹತ್ರ ಪ್ರಾರ್ಥನೆಗಳು ಸೇರಬೇಕಂದ್ರೆ ನಿಮ್ಮಲ್ಲಿ ಈ ಎಲ್ಲ ಸದ್ಗುಣಗಳು ಇರಬೇಕು. ಹಲ್ಲೆಲೂಯಾ. ಕನಿಕರ, ದಯೆ, ದೀರ್ಘ ಶಾಂತಿ ಮತ್ತು ಸಾತ್ವಿಕತ್ವ. ಅಂದ್ರೆ ನಾವು ಒಳ್ಳೆಯವರಾಗಿರ್ಬೇಕಂದ್ರೆ ನಮ್ಮ ನಡೆಯಿಂದಲೂ ನುಡಿಯಿಂದಲೂ ದೇವರಿಗೆ ಮಹಿಮಕರವಾಗಿರಬೇಕು. ಸಿಟ್ಟಿರಬಾರ್ದು, ಸಮಾಧಾನದಿಂದಿರುವುದೇ ಸಾತ್ವಿಕತ್ವ. ಈ ಎಲ್ಲ ಗುಣಗಳಿದ್ರೇನೆ ಅವಾಗ ಸಾತ್ವಿಕತೆ ಇದೆ. ಅಂದ್ರೆ ದೈವಿಕ ಗುಣಗಳು ಅಂದ್ರೆ ಯೇಸು ಸ್ವಾಮಿಯ ಸ್ವಭಾವವನ್ನು ನಾವು ಹೊಂದಿದವರಾಗಿರಬೇಕು. ಈ ಎಲ್ಲ ಸ್ವಭಾವ ಯೇಸು ಸ್ವಾಮಿಗೆ ಇತ್ತಲ್ವಾ? ದಯೆ ಇತ್ತು, ಕರುಣೆ ಇತ್ತು, ಶಾಂತಿ ಇತ್ತು. ಯಾರ್ಯಾರೋ ಅವನ್ನ ಅಣಗಿಸಿದ್ರು, ಏನೆಲ್ಲ ಅಂದರು, ಅವರು ನಿಂದಿಸಿದ್ರು, ಅವಮಾನ ಮಾಡಿದ್ರು ಯೇಸು ಸ್ವಾಮಿಗೆ. ಆದರೂ ಕೂಡ ಆತ ಏನು ಮಾಡಿದ? ಯೇಸು ಸ್ವಾಮಿ ದೀರ್ಘ ಶಾಂತಿಯನ್ನು ಹೊಂದಿದವನಾಗಿದ್ದ ಅಲ್ವಾ? ಶಿಲುಬೆ ಮರಣವನ್ನು ಹೊಂದುವುದಕ್ಕೂ ತಯಾರಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದರೂ ಕೂಡ ಆತನು ಯಾರನ್ನೂ ದ್ವೇಷಿಸಲಿಲ್ಲ, ದೂಷಿಸಲಿಲ್ಲ, ಯಾರನ್ನು ಏನು ಅನ್ನಲಿಲ್ಲ. ಶಾಂತಿಯಿಂದ ಇದ್ದ, ಕ್ಷಮಿಸಿದ ಅಲ್ವಾ? ಕ್ಷಮಾಗುಣ ಕೂಡ ಒಂದು ಸದ್ಗುಣ ಮಕ್ಕಳೇ. ದೇವರ ಮಕ್ಕಳಲ್ಲಿ ಇರಬೇಕಾದದ್ದು ಕ್ಷಮಾಗುಣ, ಕ್ಷಮಿಸುವ ಗುಣ ಇರಬೇಕು ನಮಗೆ. ನಮ್ಗೆ ಯಾರೇನೇ ತಪ್ಪು ಮಾಡಿದರೂ ನಾವು ಅವ್ರನ್ನ ಕ್ಷಮಿಸಬೇಕು ಅಂತ ವಾಕ್ಯ ಹೇಳ್ತದೆ. ಅವ್ರು ಹಂಗೆ ಮಾಡಿದ್ರೆ ನಾನು ಹಿಂಗೆ ಮಾಡ್ತೀನಿ ಅಂತ ದ್ವೇಷ ಸಾಧಿಸುವುದಲ್ಲ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಸೇಡು ಇಂಥ ಭಾವನೆಗಳು ಕ್ರೈಸ್ತರ ಹತ್ತಿರ, ದೇವರ ಮಕ್ಕಳ ಹತ್ತಿರ ಆಗಲಿ, ದೇವರ ಸೇವಕರ ಹತ್ತಿರ ಆಗಲಿ ಇರಲೇಬಾರದು. ಇದು ಇದ್ದರೆ ಖಂಡಿತ ನಿನಗೆ ನಾಶನೇ. ನಿನ್ನ ಕುಟುಂಬ ಅಭಿವೃದ್ಧಿ ಹೊಂದುವುದಿಲ್ಲ. ನಿನ್ನ ಕೆಲಸ ಎಷ್ಟೇ ದುಡಿದರೂ ನಿನ್ನಲ್ಲಿ ಯಾವ ರೀತಿಯಲ್ಲಿ ಕೂಡ ನಿನಗೆ ನೀನು ದುಡಿದ ದುಡ್ಡು ಕೈಯಲ್ಲಿ ಇರೋದಿಲ್ಲ. ಎಷ್ಟೇ ದುಡಿದ್ರೂ ಕೆಲವರು ಸಮಾಧಾನ ಇರಲ್ಲ. ಯಾಕೆಂದ್ರೆ ಅವರಲ್ಲಿ ಎಲ್ಲ ಸದ್ಗುಣಗಳಿಲ್ಲ ಅಲ್ವಾ? ಈ ಗುಣಗಳಿಲ್ಲ ಅಂದಮೇಲೆ ಅವ್ರು ಎಷ್ಟೇ ದುಡಿದ್ರು, ಎಷ್ಟೇ ಮನೆ ಕಟ್ಟಿಕೊಂಡ್ರು, ಎಷ್ಟೇ ಎಲ್ಲ ಸಾಮಾನು ಇದ್ರು, ಏನೆಲ್ಲ ಇದ್ರೂ ಕೂಡ ಅವರಿಗೆ ಸಮಾಧಾನ, ನೆಮ್ಮದಿಯ ಜೀವಿತ ಇರುವುದಿಲ್ಲ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ನೀವು ಈ ಎಲ್ಲ ಸದ್ಗುಣಗಳನ್ನ ಧರಿಸಿಕೊಳ್ಳಿರಿ, ಹೊಂದಿಕೊಳ್ಳಿರಿ. ಮುಂದೆ ಓದಮ್ಮ. ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೋಲಿಸದೆ ಒಬ್ಬರಿಗೊಬ್ಬರು ಸೇರಿಕೊಂಡು ಕ್ಷಮಿಸಿರಿ. ಆಮೇನ್. ನೋಡಿ, ಕ್ಷಮಿಸಬೇಕು ಅಂತ ಯಾವ ರೀತಿ, ಯಾರನ್ನು ಕ್ಷಮಿಸಬೇಕು? ಈಗ ಯಾರೋ ಒಬ್ರು ತಪ್ಪು ಮಾಡಿದಾರೆ ಅಂತ ಗೊತ್ತು, ಒಬ್ರಿಗೊಬ್ರು ನಾವು ಮಾತಾಡ್ಕೊಳ್ವಾಗ ಅವನು ಹಿಂಗೆ ಮಾಡಿದ ನೋಡು, ಅವನು ಇದೆ, ಅವನೇ ಈ ತಪ್ಪು ಮಾಡಿದ್ದು ಅಂತ ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸಬಾರ್ದಂತೆ. ಅವನು ತಪ್ಪು ಮಾಡಿದ್ದರೂ ಕೂಡ ಅವನನ್ನ ಕ್ಷಮಿಸಬೇಕು. ಈಗ ನೇಹಮ್ಯ ಮಾರೇಶ್ ಇದ್ದಾರೆ ಅನ್ಕೊಳ್ಳಿ. ನೇಹಮ್ಯ ಏನೋ ತಪ್ಪು ಮಾಡ್ದ, ಮಾರೇಶ್ ಬಂದು ರಾಮಯ್ಯ ಹತ್ರ ನೋಡಪ್ಪ ನೇಹಮ್ಯ ಹಿಂಗೆ ಮಾಡ್ದ ಅಂತ ತಪ್ಪನ್ನ ಹೊರಿಸಬಾರದು. ನಾವೇನು ಮಾಡಬೇಕು?
ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಕ್ಷಮಿಸಬೇಕು. ಅವ್ರು ಮಾಡಿದ ತಪ್ಪನ್ನ ತಿದ್ದುಕೊಳ್ಳೋ ಹಾಗೆ ಮಾಡ್ಬೇಕು. ನಾವು ಅವ್ರೊಬ್ಬರಿದ್ದಾರೆ, ಎಲ್ಲರೆದುರಿಗೆ ಹೇಳೋದಲ್ಲ. ಇದು ಒಂದು ಭಾಳ ನೆನ್ಪಿಟ್ಕೋಬೇಕು ಮಕ್ಕಳು. ಯಾರಾದರೂ ತಪ್ಪು ಮಾಡಿದ್ರೆ ಜನರ ಎದುರಿಗೆ, ಸಭೆಯಲ್ಲಿ ಎಲ್ಲರ ಎದುರಿಗೆ ಅವ್ರನ್ನ ಹೇಳೋದು, ಅವ್ರ ತಪ್ಪು ಹೇಳೋದು, ಬೈಯೋದು, ಹೀಯಾಳಿಸೋದು, ಅವಮಾನ ಮಾಡೋದು ಮಾಡಬಾರದು. ಅವರು ಒಬ್ಬರಿದ್ದಾಗ, ನೋಡಪ್ಪ ನೀನು ಈ ಥರ ಮಾಡಿದಿ, ಮಾಡಬಾರ್ದಿತ್ತು, ಇದು ತಪ್ಪು, ಇದು ಸರಿಯಲ್ಲ, ಇನ್ನೊಂದ್ಸಲ ಹೀಗೆ ನೀನು ಮಾಡಬೇಡ. ತಪ್ಪನ್ನು ತಿದ್ದಬೇಕೇ ಹೊರತು ಆ ತಪ್ಪನ್ನೇ ದೊಡ್ಡ ಸುದ್ದಿ ಮಾಡಿ ಒಬ್ಬರಿಂದೊಬ್ರು ಎಲ್ಲರಿಗೆ ಹೇಳಿ ಎಲ್ಲರೂ ಅವರಿಗೆ ಅವಮಾನ ಮಾಡಂಗೆ, ಅವರನ್ನು ಕಡೆಗಣಿಸುವಂತೆ, ಅವರನ್ನು ಹೀಯಾಳಿಸುವಂತೆ ಮಾಡಬಾರದು. ಅದು ಈ ವಾಕ್ಯದ ಅರ್ಥ. ಒಬ್ಬರ ಮೇಲೆ ಅವ್ರು ತಪ್ಪು ಮಾಡಿದಾನೆ ಅಂತ ಗೊತ್ತು, ಅರ್ಥ ಆಯ್ತು? ಅದೇ ಇಲ್ಲಿ ಹೇಳೋ ನಮ್ಮ ವಾಕ್ಯ. ತಪ್ಪು ಮಾಡಿದವನು ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರೂ ಕೂಡ ಅವನ ತಪ್ಪನ್ನ ಇನ್ನೊಬ್ಬರ ಹತ್ರ ನಾವು ತಪ್ಪು ಮಾಡಿದಾನೆ ಅಂತ ಹೇಳಬಾರ್ದು. ಅವನ ಮೇಲೆ ತಪ್ಪು ಹೊರಿಸದೆ ಅವನನ್ನು ಕ್ಷಮಿಸಬೇಕಂತದೆ ವಾಕ್ಯ ಅಲ್ವಾ? ಪರಲೋಕ ಪ್ರಾರ್ಥನೆ ಮಾಡುವ ಕೂಡ ಅದೇ ತಾನೇ ನಾವು ಮಾಡೋದು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ದೇವಾ ತಂದೆ ಅಂತ ಕೇಳ್ತೀವಲ್ವಾ? ನಮಗೆ ಯಾರಾದರೂ ತಪ್ಪು ಮಾಡಿದಾಗ ಅವ್ರನ್ನ ನಾವು ಕ್ಷಮಿಸ್ತಾ ಇದ್ದರೆ ನಾವು ಮಾಡುವ ತಪ್ಪುಗಳನ್ನು ನಮ್ಮ ದೇವರು ಕ್ಷಮಿಸುವುದಿಲ್ಲ ಮಕ್ಕಳೇ. ಅರ್ಥ ಆಯ್ತು? ಇದು ಬಹಳ ಮುಖ್ಯವಾದದ್ದು. ಬಹಳ ಜನ ಈ ರೀತಿ ಇರಲ್ಲ. ಒಬ್ಬರು 10 ತಪ್ಪು ಮಾಡಿದ್ರೆ ಅವ್ರು ಇನ್ನೂ ಒಂದು 10 ತಪ್ಪು ಮಾಡಿ ಅವ್ರ ಮೇಲೆ ಇನ್ನೂ 10 ಮಾತಾಡಿ 1ಕ್ಕೆ 9 ಹುಟ್ಟಿಸಿ, ಇಲ್ಲದ್ದು ಕೂಡ ಇದ್ದದ್ದು ಬಿಡ್ರೆ ಆ ಕಡೆ ಇದ್ದದ್ದು ಇದ್ದಂಗೆ ಹೇಳಲ್ಲ, ಇಲ್ಲದನ್ನು ಹುಟ್ಟಿಸಿ 1ಕ್ಕೆ 9 ಹೇಳಿ ಅದು ದೊಡ್ಡ ಊರು ಸುದ್ದಿ ಮಾಡಿ ಏನೆಲ್ಲ ಮಾಡಿ ಆ ಕುಟುಂಬ ಅಥವಾ ಅವರು ಅವಮಾನ ಹೊಂದಿಕೊಳ್ಳುವಂತೆ ಮಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ತಪ್ಪು ಮಾಡಿದವನು ತಪ್ಪು ಮಾಡಿದ್ರೂ ಕೂಡ ಅವನ ಮೇಲೆ ತಪ್ಪು ಹೊರಿಸ್ಬೇಡ್ರಿ. ನೀವು ಅವರಿಗಾಗಿ ನಾವೇನು ಮಾಡ್ಬೇಕು, ಅವರ ತಪ್ಪನ್ನು ಕ್ಷಮಿಸಬೇಕು. ಒಂದು ನೆಕ್ಸ್ಟ್ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅಪ್ಪ ಅವ್ರು ಏನೋ ತಿಳಿಯದೆಯೋ ತಪ್ಪು ಮಾಡಿದ್ದಾರೆ, ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡದಂತೆ ಅವ್ರನ್ನ ಕಾಪಾಡಪ್ಪ. ಅವ್ರಿಗೆ ಒಳ್ಳೆ ಮನಸ್ಸು ಕೊಡು, ಅವ್ರಿಗೆ ಒಳ್ಳೆ ಜ್ಞಾನ ಕೊಡು, ವಿವೇಕ ಕೊಡಪ್ಪ ತಂದೆ ಅಂತ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಮಕ್ಕಳೇ. ಅಲ್ಲೆಲ್ಲ ಮುಂದೆ ಹೋದಮ್ಮ. ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಆಮೇಲೆ ನೋಡಿ ಮತ್ತೆ ಬಂತಿಲ್ಲಿ ಪ್ರೀತಿ. ಅಪ್ಪಾಜಿ ಕೂಡ ಆಗಲೇ ಹೇಳಿದ್ರಲ್ವಾ, ನಮ್ಮಲ್ಲಿರಬೇಕಾದದ್ದು ಪ್ರೀತಿ. ಎಂಥ ಪ್ರೀತಿ? ಕ್ರಿಸ್ತನ ಪ್ರೀತಿ. ಗಂಡು ಹೆಣ್ಣು ಒಬ್ರಿಗೊಬ್ರು ಹೇಳ್ಕೊಳ್ಳೋ ಐ ಲವ್ ಯು, ಹಾರ್ಟ್ ಚಿಹ್ನೆ, ಯಾರೋ ಮಾರ್ಕು, ಅಂಥ ಪ್ರೀತಿ ಅಲ್ಲ. ಕ್ರಿಸ್ತನ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ. ಯಾವುದು? ಅಲ್ಲಿ ಯಾವ ಕೆಟ್ಟ ಯೋಚನೆ ಇಲ್ಲದೆ, ಕೆಟ್ಟ ದುರಾಲೋಚನೆ ಇಲ್ಲದೆ, ನಿಷ್ಕಲ್ಮಶವಾಗಿ ನಾವು ಸಂಪೂರ್ಣ ಹೃದಯದಿಂದ ಮನಸ್ಸಿನಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿರಬೇಕು. ಯಾಕೆಂದರೆ ದೇವರು ಈ ಲೋಕವನ್ನು ಪ್ರೀತಿಸಿ ಯೇಸಪ್ಪನ ನಮಗೆ ಯಾವ ರೀತಿ ಕೊಟ್ಟನೋ ನಾವು ಕೂಡ ಅದೇ ರೀತಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಅವರ ತಪ್ಪುಗಳನ್ನು ಕ್ಷಮಿಸುತ್ತಾ, ಅವರಿಗಾಗಿ ಪ್ರಾರ್ಥಿಸುತ್ತಾ ಇರಬೇಕನ್ನೋದೇ ತಂದೆಯಾದ ದೇವರ ಚಿತ್ತ. ಮತ್ತು ಅದನ್ನೇ ಯೇಸು ಸ್ವಾಮಿ ಕೂಡ ಹೇಳಿದ್ದು ಅಲ್ವಾ? ಯೇಸು ಸ್ವಾಮಿ ಹೇಳಿದ, ನಿನ್ನ ವೈರಿಯನ್ನು ಕೂಡ ನೀನು ನಿನ್ನಂತೆ ಪ್ರೀತಿಸೋಲ್ಲ ಅಲ್ವಾ? ನಾವು ಯಾರಾದರೂ ವಿರೋಧಿಗಳು, ಶತ್ರುಗಳು, ನಮಗೆ ಮೋಸ ಮಾಡಿದವರು, ಅನ್ಯಾಯ ಮಾಡಿದವರು ಇದ್ರೂ ಕೂಡ ಅವರನ್ನು ನಾವೇನು ಮಾಡ್ಬೇಕಂತೆ? ಪ್ರೀತಿಸಬೇಕು. ಪ್ರೀತಿ ಅದು ಕ್ರಿಸ್ತನ ಪ್ರೀತಿ. ಯಾಕಂದ್ರೆ ಯೇಸು ಸ್ವಾಮಿ ಏನು ಮಾಡಿದ? ಶಿಲುಬೆ ಮೇಲೆ ಅದನ್ನು ಹಾಕಿ ಶಿಲುಬೆ ಶಿಕ್ಷೆ ಕೊಟ್ಟು ಶಿಲುಬೆ ಮರಣ ಹೊಂದಿಕೊಳ್ಳುವಂತೆ ಯಾವುದೇ ತಪ್ಪು, ದೋಷ, ಅಪರಾಧ ಮಾಡದೇ ಇರುವ ಯೇಸು ಸ್ವಾಮಿಗೆ ಶಿಲುಬೆ ಮರಣ ಹೊಂದಿಕೊಳ್ಳುವಂತೆ ಮಾಡಿದರೂ ಕೂಡ ಆ ಸಮಯದಲ್ಲಿ ಹೇಳಿದ ಮಾತೇನು? ಯೇಸಪ್ಪ, ಅಪ್ಪ ತಂದೆ ಇವ್ರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವರನ್ನ ಕ್ಷಮಿಸು ಅಲ್ವಾ? ಯೇಸು ಸ್ವಾಮಿನೇ ಲೋಕವನ್ನು ಕ್ಷಮಿಸಿದ ಮೇಲೆ ನೀವು ಎಷ್ಟರವರು ಅಲ್ವಾ? ನಾವು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಕ್ಷಮಿಸೋದಷ್ಟೇ ಅಲ್ಲ, ಅವರನ್ನು ಪ್ರೀತಿಸಬೇಕು ಅಂತ ವಾಕ್ಯ ಹೇಳ್ತಾರೆ, ದೇವರ ವಾಕ್ಯ. ದೇವರಿಗೆ ಸ್ತೋತ್ರ. ಮುಂದೆ ಒಂದು ಮಗಳ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಸಂಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಾಜಮಾನನಂತಿದ್ದು ತೀರ್ಪು ಹೇಳಲಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಸಂಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ
ನೋಡ್ತೇವೆ ಅಂದರೆ ಸಂಪೂರ್ಣರಾಗುವುದು ಅಂದರೆ ಪರಿಪೂರ್ಣರಾಗುವುದು. ಒಬ್ಬ ಮನುಷ್ಯ ಪರಿಪೂರ್ಣನು ಅಂತ ಯಾವಾಗ ಅನಿಸ್ಕೊಳ್ತಾನಂದ್ರೆ ಅವನಲ್ಲಿ ಕ್ರಿಸ್ತನ ಪ್ರೀತಿ ಮತ್ತು ಕ್ರಿಸ್ತನ ಕ್ಷಮಾಗುಣ ಇದ್ದರೆ ಮಾತ್ರ. ಆಗ ನೀನು ನಿಜವಾದ ಕ್ರೈಸ್ತ, ಸಂಪೂರ್ಣವಾಗಿ ನೀನು ದೇವರ ಮಗನು, ದೇವರ ಮಗಳು ಅಂತ ಅನಿಸ್ಕೊಳ್ತೀಯ. ಮತ್ತೆ ಅದು ಈ ವಾಕ್ಯದ ಗೂಢಾರ್ಥ ಏನು ಅಂದರೆ, ನಾವು ಸಂಪೂರ್ಣರಾಗಬೇಕು, ನಾವು ಪರಿಪೂರ್ಣರಾಗಬೇಕು ಅಂದರೆ ಮೆಚೂರ್ಡ್ ಮ್ಯಾನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಯಾವಾಗ ನೀನು ಮೆಚೂರ್ ಆಗ್ತೀಯ ಅಂದರೆ ಕ್ರಿಸ್ತನ ಪ್ರೀತಿ ಮತ್ತು ಕ್ರಿಸ್ತನ ಕ್ಷಮಾಗುಣ ಇವೆರಡು ಬಹಳ ಮುಖ್ಯ. ಪ್ರತಿಯೊಬ್ಬ ಕ್ರೈಸ್ತರಿಗೆ ಇರಬೇಕಿದು. ಯಾರು ಯೇಸುವಿನ ನಂಬಿದಾರಲ್ಲ ಅವ್ರ ಹತ್ರ ಇರಲೇಬೇಕಿದು. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ, ಒಬ್ಬರನ್ನೊಬ್ಬರಿಗೆ ಯಾರೇನೇ ತಪ್ಪು ಮಾಡಿದ್ರು ನಾವು ಅವ್ರನ್ನ ಕ್ಷಮಿಸುತ್ತಾ ಪ್ರೀತಿಸುತ್ತಾ ಇರಬೇಕು. ಅದೇ ದೇವರಿಗೆ ಇಷ್ಟವಾದದ್ದು ಮಕ್ಕಳೇ. ಹಲ್ಲೆಲೂಯ. ಮುಂದೆ ಓದಮ್ಮ. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಆಮೆನ್. ಯಾಕಪ್ಪ ಕರೆದ ದೇವರು ನಮ್ಮನ್ನ? ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿರುತ್ತೆ. ದೇವರು ನಮ್ಮನ್ನು ಆರಿಸಿಕೊಂಡ. ಯಾಕೆ ಆರಿಸಿಕೊಂಡ? ನಾವು ಸಮಾಧಾನವಾಗಿರಬೇಕು ಅಂತ. ತಂದೆಯಾದ ದೇವರು ಯೇಸುವಿನ ಪರಲೋಕದಿಂದ ಭೂಲೋಕಕ್ಕೆ ಕಳಿಸಿದ. ಯಾಕೆ ಅಂದ್ರೆ ನಾವು ಲೂಕಾಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಭೂಲೋಕದೊಳಗೆ ಇರುವಂತ ಜನರೊಳಗೆ ಸಮಾಧಾನ ಬಂದ. ಯಾಕೆ ಭೂಲೋಕಕ್ಕೆ ಬಂದ ಅಂದ್ರೆ ಆತನು ಭೂಲೋಕದಲ್ಲಿರುವಂತ ಜನರೊಳಗೆ ಸಮಾಧಾನ ಉಂಟು ಮಾಡುವುದಕ್ಕಾಗಿ ಬಂದ. ಅಂಥ ಸಮಾಧಾನ ನಿಮ್ಮಲ್ಲಿರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಸಮಾಧಾನ ಹೊಂದಿದವರಾಗಿರಬೇಕು. ಯಾವ ರೀತಿಯಲ್ಲಿ ದೇವರು ಭೂಲೋಕದಲ್ಲಿರುವಂತ ಜನರೊಳಗೆ ಸಮಾಧಾನವನ್ನು ಹೊಂದಿದವರಾಗಿ ಇರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಮಗಳ ಮುಂದೆ ಅಮ್ಮ 17ನೇ ವಾಕ್ಯ ಅಲ್ಲ. ಆಮೆನ್. ಇಲ್ಲಿ ನಾವೇನ್ ಮಾಡ್ಬೇಕಂತೆ ಮತ್ತೊಂದು ಸಲದಮ್ಮ, ಕೃತಜ್ಞತೆ ಉಳ್ಳವರಾಗಿರ್ಬೇಕು. ನೋಡಿ, ನಾವು ದೇವರಿಗೆ ನಮ್ಮಲ್ಲಿ ಎಷ್ಟೋ ಜನ ಬರ್ತಾರೆ, ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಾರೆ, ದೇವರು ಅದ್ಭುತ ಮಾಡ್ತಾನೆ, ಆದ್ರೆ ಮತ್ತೆ ತಿರುಗಿ ವಾಪಸ್ಸು ಬರಲ್ಲ ಅವರು. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ನಿನಗೆ ದೇವರು ಏನೆಲ್ಲ ಮೇಲು ಉಪಕಾರಗಳು ಮಾಡಿ ಏನು ಮಾಡಿದ ಅದನ್ನು ನೆನಪು ಮಾಡಿಕೊಳ್ಬೇಕು. ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು 103 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಿರಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಅಂತ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯನೇ ಹೇಳ್ತದೆ, ದೇವರು ನಮಗೆ ಮಾಡಿದ ಉಪಕಾರ ನಾವು ಮರಿಬಾರದು ಯಾವಾಗಲೂ. ಇಲ್ಲಿ ಬಂದು ನಾವು ಸಾಕ್ಷ್ಯ ಹೇಳ್ತಾ ಇದ್ದೇವೆ ಅಂದ್ರೆ ಅರ್ಥ ಏನು? ದೇವರು ಮಾಡಿದ ಮೇಲು ಉಪಕಾರಗಳನ್ನ ನಾವು ಮಹಿಮೆ, ದೇವರಿಗೆ ಮಹಿಮೆ ಬರುವಂತೆ ನಾವಿಲ್ಲಿ ಹೇಳೋದು ಮಕ್ಕಳು. ಅದಕ್ಕೆ ಹೇಳೋದು ಅಪೊಸ್ತಲರ ಕಾರ್ಯ 1:8 ವಾಕ್ಯ, ನೀವು ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ಆಗ ನಮ್ಗೇನಾಗ್ತಂತೆ, ನಾವು ಸಾಕ್ಷಿಗಳಾಗಿರ್ಬೇಕಂತದ್ದು ವಾಕ್ಯ. ಯಾವತ್ತೂ ಕೂಡ ನಾವು ದೇವರಿಗೆ ಸಾಕ್ಷಿಗಳಾಗಿರಬೇಕು. ಏನು ಮಾಡಿದರೂ ಅದಲ್ಲದೆ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆಮೆನ್. ನೋಡಿ, ನಾವು ಏನೇ ಮಾಡಿದರೂ ಅದನ್ನ ಯಾಕವಾಗಿ ಮಾಡ್ಬೇಕಂತೆ? ದೇವರ ಹೆಸರಿನಲ್ಲಿ ದೇವರಿಗೆ ಮಹಿಮೆಕರವಾಗಿರುವಂತೆ ಮಾಡಬೇಕು. ಏನೇ ಮಾಡಿದರು, ನೀನು ಏನೇ ಮಾಡಿದ್ರು ದೇವರಿಗೆ ಮಹಿಮೆ ಆಗಬೇಕು, ನಿನಗಲ್ಲ, ಮನುಷ್ಯರಿಗಲ್ಲ. ಈಗ ನಾವು ಬೆಳಗ್ಗೆ ದೇವರ ವಾಕ್ಯ ಓದ್ತಾ ಇದ್ದೀವಿ. 20ನೇ ಕೀರ್ತನೆ 7ನೇ ವಾಕ್ಯ ಓದಮ್ಮ. ಕೀರ್ತನೆ 27. ಆಮೆನ್. ಕನ್ನಡದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಅತಿಶಯ. ಅಂದ್ರೆ ಅರ್ಥ ಏನಿಲ್ಲಿ, ಆ ಕಾಲಕ್ಕೆ ರಾಜರಿಗೆ ಸಾವಿರಾರು ಆನೆಗಳು, ಒಂಟೆಗಳು, ಕುದುರೆಗಳು, ಬಲ, ಸೈನ್ಯ ಇರ್ತಾ ಇತ್ತು. ಅದ್ರ ಮೇಲೆ ಅವ್ರಿಗೆ ಬಹಳ ಅಹಂಕಾರ ಇರ್ತಿರ್ತದೆ, ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ. ಆದರೆ ಈ ಕಾಲದಲ್ಲಿ ನಾವು ನೋಡುವಾಗ ನಮಗೆ ಆಸ್ತಿ, ಅಂತಸ್ತು, ವಿದ್ಯೆ, ಬುದ್ಧಿ, ಮನೆ, ಮಹಡಿ ಎಲ್ಲ ಇರಬಹುದು. ಆದರೆ ಅದರ ಮೇಲೆ ನಾವು ಹೆಚ್ಚಳ ಪಡಬಾರದು. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಹೆಚ್ಚಳ ಪಡೋದು ಯಾವುದರಲ್ಲಿ? ದೇವರಲ್ಲಿ.
ದೇವರಾದ ಯೆಹೋವನಲ್ಲಿಯೇ, ಯೇಸುವಿನಲ್ಲಿಯೇ ನಾವು ಹೆಚ್ಚಳ ಪಡಬೇಕು. ನನಗೆ ಮನೆ ಇದೆ, ನನಗೆ ಬಂಗ್ಲೆ ಇದೆ, ನನ್ನ 3 ಅಂತಸ್ತಿನ ಮನೆ, 6 ಅಂತಸ್ತಿನ ಮನೆ ಏನಿಲ್ಲ. ಕೊನೆಗೆ ಹೋಗೋದು ಎಲ್ಲಿ? 3 ಅಡಿ 6 ಅಡಿ ಜಾಗನೇ ಪರ್ಮನೆಂಟ್ ನಮಗೆ ಅಲ್ವಾ? ದೇವರು ನಮ್ಗೆ ಆಶೀರ್ವಾದ ಮಾಡಿದ. ಅವಾಗ ಅಷ್ಟೊಂದು ಜ್ಞಾನ ಇಲ್ಲ, ಸಿಕ್ಕಾಪಟ್ಟೆ ಮನೆಗಳು ಕಟ್ಕೊಂಡ್ಬಿಟ್ಟಿವಿ. ಬಳ್ಳಾರಲ್ಲಿ 3 ಅಂತಸ್ತಿನ ಮನೆ, ಬೆಂಗಳೂರಲ್ಲಿ 6 ಅಂತಸ್ತಿನ ಮನೆ. ಆದರೆ ಕೊನೆಗೆ ನಾವು ಹೋಗ್ಬೇಕಾಗಿರೋದು ಎಲ್ಲಿ? 6 ಅಡಿ 3 ಅಡಿ ಜಾಗಕ್ಕೇನೆ ಅಲ್ವಾ? ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಹೆಚ್ಚಳ ಪಡುವುದಾದರೆ ದೇವರಲ್ಲಿ ಹೆಚ್ಚಳ ಪಡಿರಿ. ನನ್ನ ದೇವರು ಇದೆಲ್ಲ ಕೊಟ್ಟಿದ್ದು ಯಾರು? ದೇವರು. ನಂದಲ್ಲ, ನಂದೇನು ಇಲ್ಲ, ಇಲ್ಲಿ ನಮ್ಮದು ಅಂತ ಏನೂ ಇಲ್ಲ ಮಕ್ಕಳೇ. ಈ ದೇಹ, ಪ್ರಾಣ, ಆತ್ಮ, ಶರೀರವು ದೇವರು ಕೊಟ್ಟಿದ್ದೆ. ಇದನ್ನು ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕಷ್ಟೇ. ಏನೇನು ನಮ್ಮದು ಅಂತ ಏನಿಲ್ಲ. ನಾವು ಕೆಲಸ ಕೊಟ್ಟನೆ ದೇವರು ಕೊಟ್ಟದೆ. ನಾವು ದುಡಿತಾ ಇದ್ದೀವಿ ಅಂದರೆ ಆ ದುಡಿಮೆ ದೇವರು ಕೊಟ್ಟಿದ್ದೆ, ಅವರಿವರು ಕೊಡೋದಲ್ಲ. ದೇವರು ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಸಂತೃಪ್ತಿಯಾಗಿ ಜೀವನ ನಡೆಸಬೇಕು. ಅಹಂಕಾರ ಸೊಕ್ಕು ಇರಬಾರದು. ನಾನು ನನ್ನದು ಅನ್ನೋ ಭಾವನೆ ಯಾವತ್ತೂ ಯಾರಿಗಿರಬಾರದು. ನಾವು ನಮ್ಮವರನ್ನೋ ಭಾವನೆಯಿಂದಿರಬೇಕು. ಚರ್ಚ್ ನಂದು, ಮನೆ ನಂದು, ಗಂಡ, ನನ್ನ ಮಕ್ಕಳು, ನಂದು 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 ಅಂತ ಬಹಳ ಜನ ಹೆಚ್ಚಳ ಪಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಹೆಚ್ಚಳ ಪಡುವುದಾದರೆ ದೇವರಲ್ಲಿ ಹೆಚ್ಚಳ ಪಡು. ಇನ್ನೊಂದ್ಸಲ ಓದಮ್ಮ 12ನೇ ವಾಕ್ಯ. ಅಲ್ಲ, ಇದು ಕೊಲೆಸಿ 3:17, 3ನೇ ಅಧ್ಯಾಯ 12ನೇ ವಚನ. ಕೊಲೆಸಿ ಕೊನೆಯಲ್ಲಿ ಒಂದು ವಾಕ್ಯ ಓದಿ ಮುಗಿಸ್ಕೊಳ್ಳೋಣ. ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ನಾನು ನಂದು ಅಲ್ಲಪ್ಪ, ಎಲ್ಲ ನಿಂದೆ ಏಸಪ್ಪ. ಏಸಪ್ಪ ಎಲ್ಲ ನಿಂದೆ. ನೀನು ಕೊಟ್ಟಿದ್ದೆಲ್ಲ ಹೆಂಡತಿ, ಮಕ್ಕಳು, ಮನೆ, ದುಡ್ಡು, ಆಸ್ತಿ, ಬೆಳ್ಳಿ, ಬಂಗಾರ ಎಲ್ಲ ನಿಂದೆ ಸ್ವಾಮಿ. ನೀನೇ ನಮ್ಮನ್ನ ಕಾಯ್ದು ಕಾಪಾಡಪ್ಪ. ನಮ್ಮನ್ನ ಕಾಪಾಡುವ ದೇವರು ನೀನಾಗಿದ್ದಿ ತಂದೆ. ನೀನೇ ಎಲ್ಲ ಅಂತ ನಾವು ಅಂದ್ಕೊಂಡಿರ್ಬೇಕಂತ. ನಂದು ಅಂತ ಯಾವತ್ತು ಅಂದ್ಕೋಬಾರ್ದು. ನಂದು ಅಂತ ಅಹಂಕಾರ ಪಟ್ಟರೆ ಗ್ಯಾರಂಟಿ ಅದು ನಿನ್ನ ಹತ್ರ ಇಲ್ಲವಾಗುತ್ತೆ ಮಕ್ಕಳೇ. ಇಲ್ಲದಂತೆ ಮಾಡ್ತಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲಪ್ಪ? ನಾವು ಯಾರಾಗಿದ್ದೇವೆ ಮತ್ತು ನಾವು ಹೇಗಿರಬೇಕು ಅದು ದೇವರು ಈ ದಿನ ನಿಮ್ಮೊಂದಿಗೆ ಮಾತಾಡಿದ ಮಾತು. ಮೊದಲನೇದಾಗಿ ನಾವು ನೋಡುವಾಗ ನಾವು ದೇವರಿಂದ ಆರಿಸಲ್ಪಟ್ಟವರು, ಪ್ರತಿಷ್ಠಿಸಲ್ಪಟ್ಟವರು ಮತ್ತು ದೇವರಿಗೆ ಪ್ರಿಯರಾದವರು, ಇಷ್ಟವಾದವರು. ಅದಕ್ಕೆ ನಾವು ಹೇಗೆ ಇಷ್ಟೆಲ್ಲ ಇದ್ರೆ ನೀನು ಅವಾಗ ದೇವ್ರಿಗೆ ಇಷ್ಟ ಆಗ್ತಿದೆ. ಅರ್ಥ ಆಯ್ತಾ? 13ರಿಂದ 12ವರೆಗೆ ನಾವು ವಾಕ್ಯ, ಆ ವಾಕ್ಯದ ಪ್ರಕಾರ ಇದ್ದರೆ ಕ್ಷಮಾಗುಣ, ದೀನ ಸ್ವಭಾವ, ಕ್ಷಮಿಸುವ ಗುಣ, ಪ್ರೀತಿಸುವ ಗುಣ, ಸಾತ್ವಿಕ ಗುಣ, ದೀನ ಭಾವ, ತಗ್ಗಿಸುವಿಕೆ ನಿನ್ನಲ್ಲಿದ್ದಾಗ, ಒಬ್ಬರ ತಪ್ಪನ್ನು ಒಬ್ಬರು ಕ್ಷಮಿಸಿದಾಗ, ನೀನು ದೀನವಾಗಿದ್ದರೆ, ನಿನ್ನ ನಡೆಯಿಂದ ನುಡಿಯಿಂದ ದೇವರಿಗೆ ಮಹಿಮಕರವಾಗಿದ್ದರೆ ಮಾತ್ರ ದೇವರು ನಿನ್ನನ್ನು ಇಷ್ಟಪಡ್ತಾನೆ. ಆಗ ನೀವು ದೇವರಿಗೆ ಪ್ರಿಯರಾಗಿದ್ದೇವೆ. ನಾವು ದೇವರಿಗೆ ಪ್ರಿಯರಾಗಿರಬೇಕು. ದೇವರು ನಮ್ಮನ್ನು ಇಷ್ಟಪಡಬೇಕಂದ್ರೆ ಈ ಎಲ್ಲ ಸದ್ಗುಣಗಳು, ದೇವರ ವಾಕ್ಯ ಹೇಳ್ತೀವಿ, ಬರೀ ಗುಣ ಅಂತ ಹೇಳಿಲ್ಲ, ಸದ್ಗುಣ ಅಂದರೆ ಒಳ್ಳೆ ಗುಣಗಳು, ಒಳ್ಳೆ ಗುಣ ಲಕ್ಷಣ ನಿನ್ನಲ್ಲಿ ಇರುವುದಾದರೆ ಮಾತ್ರ ದೇವರಿಗೆ ಇಷ್ಟ ಆಗ್ತೀವಿ. ಅದೇ ರೀತಿ ನಾವು ಬೈಬಲಲ್ಲಿ ನೋಡುವಾಗ ಅಬ್ರಹಾಮ, ನೋಹ, ಯೋಬ, ದಾನಿಯೇಲು ಇವರೆಲ್ಲರೂ ಕೂಡ ದೇವರಿಗೆ ಇಷ್ಟವಾದವರ ಮಕ್ಕಳೇ ಅಲ್ವಾ? ಯಾಕೆಂದರೆ ಎಲ್ಲ ಗುಣಗಳು ಅವ್ರ ಹತ್ರ ಇತ್ತು. ಅದಕ್ಕೆ ದೇವರು ಅವರನ್ನು ಇಷ್ಟಪಟ್ಟ, ಅವರ ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯಕನಾಗಿದ್ದ. ನಿನಗೂ ಕೂಡ ಏನಾದರೂ ಕಷ್ಟ ಬಂದರೆ, ದುಃಖ ಆದರೆ, ಚಿಂತೆ ಆದರೆ, ರೋಗ ಬಂದರೆ ನಾವೇನು ಮಾಡಬೇಕು? ಏನೇ ಮಾಡಿದರೂ ನಾವು ಪ್ರಾರ್ಥನೆ ಮಾಡಿ ದೇವರನ್ನು ಕೇಳಿಕೊಂಡಾಗ ಏನು ಹೇಳ್ತೇವೆ? ಅಪ್ಪ ತಂದೆ ದೇವ, ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಅಂದಾಗಲೇ ಆ ಪ್ರಾರ್ಥನೆ ಮೊರೆ ದೇವರಿಗೆ ಕೇಳೋದು. ಯೇಸುವಿನ ನಾಮದಲ್ಲಿ ನಾವು ತಂದೆಯಾದ ದೇವರಿಗೆ ಕೇಳಿಕೊಳ್ಳಬೇಕು. ಅದನ್ನು ದೇವರು ಕೇಳ್ತಾನೆ. ಮತ್ತು ನಿನ್ನ ಇಷ್ಟಾರ್ಥಗಳನ್ನು, ನಿನ್ನ ಮನೋ ಕೋರಿಕೆಗಳನ್ನು, ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ಅದಕ್ಕೆ ಉತ್ತರ ಕೊಡುವವನಾಗಿದ್ದಾನೆ ನಮ್ಮ ದೇವರು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತು ನಾವು ಕೂಡ ನಮ್ಮ ಜೀವನದಲ್ಲಿ, ಕುಟುಂಬ ಜೀವನ ಆಗಿರಲಿ, ಸೇವಾ ಜೀವನ ಆಗಿರಲಿ, ಸಮಾಜದಲ್ಲಿ ಆಗಿರಲಿ, ಅನ್ಯ ಜನಾಂಗ ಜೊತೆ ಇರಲಿ, ಎಲ್ಲೇ ಇದ್ದರೂ ಕೂಡ ನಮಗಿರೋದು ಇವೇ ಗುಣಗಳೇ. ಈ ಗುಣಗಳಿದ್ದೇವೆ. ಆದ್ದರಿಂದ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಎಲ್ಲ ಜನರು ಕೂಡ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಮಕ್ಕಳೇ. ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲರೂ ದೇವರಂತೂ ಇಷ್ಟಪಟ್ಟಿದ್ದಾನೆ, ಇಷ್ಟಪಡ್ತಾ ಇದ್ದಾನೆ.
ಅದೇ ರೀತಿ ಇಲ್ಲಿರುವವರು ಕೂಡ ನಮ್ಮನ್ನು ಇಷ್ಟಪಡಬೇಕಂದಾಗ ಈ ಎಲ್ಲ ಗುಣಗಳು ನಿನ್ನಲ್ಲಿ ಇರಬೇಕು. ಆಗಲೇ ಎಲ್ಲರೂ ನಿಮ್ಮನ್ನ ಇಷ್ಟಪಡೋದು. ಇಲ್ಲಾಂದ್ರೆ ಅಯ್ಯೋ ಸಹವಾಸ ನಮ್ಗೆ ಯಾಕೆ ಬೇಕು, ಯಾವಾಗಲೂ ಜಗಳ ತಂಟೆ ಮಾಡೋರಿದ್ರೆ ಅಯ್ಯೋ ಜಗಳ ಗಂಟರು ಸಹವಾಸ ಯಾಕಪ್ಪ ಬೇಕು ನಮಗೆ, ಬೇಡಪ್ಪ ಅಂತ ದೂರ ಹೋಗ್ತಾರೆ ಅಲ್ವಾ. ಶಾಂತಿಯಿಂದ, ಸಮಾಧಾನದಿಂದ, ಪ್ರೀತಿಯಿಂದ, ಕ್ಷಮಿಸುತ್ತಾ, ಪ್ರೀತಿಸುತ್ತಾ ಇದ್ದರೆ ಮಾತ್ರ ಎಲ್ಲರೂ ನಿನ್ನ ಹತ್ತಿರ ಬರ್ತಾರೆ. ಅರ್ಥ ಆಯ್ತಾ? ಈ ಸದ್ಗುಣಗಳು ಹೇಗೆ ಅಂದರೆ ಒಂದು ರೀತಿ ಬೆಲ್ಲ ಇದ್ದ ಹಾಗೆ. ಈ ನೊಣಗಳು, ಇರುವೆಗಳು ಹತ್ತಿರ ಬರಬೇಕಂದ್ರೆ ಸಿಹಿ ಇದ್ದಾಗ ಮಾತ್ರ ಬರ್ತವೆ ಅಲ್ವಾ. ಹಾಗೆ ನಾವು ಕೂಡ ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ, ಕ್ರಿಸ್ತನ ಕ್ಷಮಾಗುಣವನ್ನು ಹೊಂದಿದವರಾಗಿ, ಕ್ರಿಸ್ತನಂತೆ ಎಲ್ಲರನ್ನು ಪ್ರೀತಿಸುವವರಾಗಿದ್ದರೆ ಮಾತ್ರ ದೇವರು ಕೂಡ ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮ ಮನೋ ಕೋರಿಕೆಗಳನ್ನು ಆತನು ನೆರವೇರಿಸ್ತಾನೆ. ಹಲ್ಲೆಲೂಯಾ. ನಾವು ನೀವೆಲ್ಲರೂ ಕೂಡ ಹೀಗೆ ಇರೋಣ. ಈ ಒಂದು ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು, ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಪ್ರತಿಯೊಂದನ್ನು ಆತನು ಅತ್ಯಧಿಕವಾಗಿ ಆಶೀರ್ವದಿಸ್ತಾನೆ. ದೇವರು ನಮ್ಮನ್ನು, ನಿಮ್ಮನ್ನು, ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ.